ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನಗೆ 2 to 3 days ಆಯಿತು ಹುಷಾರಿಲ್ಲ. ನಿಮಗೆ ಗೊತ್ತಾಗುತ್ತೆ, ವಾಯ್ಸು ಒಂಥರ ಇದೆ. 2 ಡೇಸಿಂದ ನಾನು ಏನು ತಿಂದಿಲ್ಲ, ಊಟ ಮಾಡಿಲ್ಲ. ಯಾಕಂದರೆ ಎಲ್ಲ ವಾಮಿಟ್ ಆಗ್ತಾಯಿತ್ತು. ನೋಡೋಣ, ಇವತ್ತು ಸ್ವಲ್ಪ ಹಸಿವು ಆಗ್ತಾಯಿತ್ತು. ಅದಕ್ಕೆ ನಾನು ಡಾಕ್ಟ್ರು ಎಣ್ಣೆ ಖಾರ ತಿನ್ನಬಾರ್ದು ಅಂದಿದ್ದಾರೆ. ಅದಕ್ಕೋಸ್ಕರ ನಾನು ಒಂದು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಏನಂದರೆ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ರವೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಗ್ಯಾಸ್ಟ್ರಿಕ್ಕು. ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಅದು ದೋಸೆ ಮಾಡ್ತೀನಿ. ನೋಡಿ, ರವೆ ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿ ಸಾಲ್ಟ್ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ದೋಸೆ ಹುಯ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ದೋಸೆ ಹುಯ್ತಾ ಇದ್ದೀನಿ. ಎಣ್ಣೆ ಖಾರ ತಿನ್ನಬಾರ್ದು ಅಂದಿದ್ದಾರೆ, ಅದಕ್ಕೆ ನಾನು ಎಣ್ಣೆ ಇಲ್ಲದೆ ತವಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ನೋಡಿ, ಇದಕ್ಕೆ ಎಣ್ಣೆ ಹಾಕಿಲ್ಲ. ಅದೇ ಥರ ನಾನು ಎಣ್ಣೆ ಹಾಕದೇ ಮಾಡೋಣ ಅಂತ ಮಾಡಿ ಇವಾಗ, ಯಾಕಂದರೆ 2 days ಆಯಿತು ನಾನು ಊಟ ಮಾಡಿ. ಇವಾಗ ಒಂದು ದೋಸೆ ಮಾಡಿ ತಿನ್ನೋಣ, ಹಸು ಆಗ್ತಾಯಿತ್ತು. ಅದರಿಂದ ಒಂದು ಕಾಯಿ ಚಟ್ನಿ ಮಾಡಿದ್ದೀನಿ. ಗಟ್ಟಿಯಾದ ಚಟ್ನಿ ಜೊತೆ ದೋಸೆ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಒಂಚೂರು ಆಯಿಲ್ ಹಾಕದೆ ದೋಸೆ ಆಗಿದ್ದು ಯಾವ ರೀತಿ ಆಗಿದೆ, ಅದು ಎಣ್ಣೆ ಇಲ್ಲದೆ ತವದಿಂದ ಎದ್ದೇಳುತ್ತಾ ಅಂತ ನೋಡುವ. ನೋಡಿ, ಒಂದು ಡ್ರಾಪ್ ಎಣ್ಣೆ ಹಾಕಿಲ್ಲ, ಫುಲ್ಲು ಸುಕ್ಕ ಥರ ಇದೆ. ಡಾಕ್ಟ್ರು ಆಯಿಲ್ ತಿನ್ನಬೇಡಿ ಅಂತ, ಖಾರ ತಿನ್ನಬೇಡಿ ಅಂತ ಹೇಳಿದ್ದಾರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ, ಒಂದು ಡ್ರಾಪ್ ಎಣ್ಣೆ ಹಾಕಿಲ್ಲ, ನೀವೇ ನೋಡ್ತಾ ಇದ್ದೀರಾ. ಇದು ಅರ್ಜೆಂಟಿಗೆ ಮನೇಲಿ ಏನಿಲ್ಲ ಅನ್ನುವಾಗ ರವೆನೂ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಟ್ಟು ಈ ಥರ ನೀವು ಸ್ವಲ್ಪ ಕ್ಯಾರೆಟು, ನಿಮಗೇನಾದರೂ ತರಕಾರಿ ಸೊಪ್ಪು ಹಾಕ್ಬೋದು. ಕ್ಯಾರೆಟು, ಈರುಳ್ಳಿ, ನಾನಿವಾಗ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ. ಇವಾಗ ಹಾಗೆ ಇನ್ನೊಂದು ಎಣ್ಣೆ ಹಾಕದೆ ಇನ್ನೊಂದು ದೋಸೆ ಹಾಕ್ತೀನಿ. ಫ್ರೆಂಡ್ಸ್, ಒಂದು ಕಾಯಿ ಚಟ್ನಿ, ಇದು ಕಾಯಿ ಚಟ್ನಿ ಜೊತೆ ಒಂದು ಒಳ್ಳೆ ರವೆ ದೋಸೆ, ನಿಮ್ಮ ಮುಂದೆನೇ ಮಾಡಿದ್ದೀನಿ. ಒಳ್ಳೆ ರವೆ ದೋಸೆ ರೆಡಿಯಾಗಿದೆ. ಈ ಥರ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀವು ಅರ್ಜೆಂಟಿಗೆ. ಇವಾಗ ಏನಿಲ್ಲ ಅನ್ನುವಾಗ ರವೆನೂ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಏನು ತರಕಾರಿ ಬೇಕಾದರೆ ನೀವು ಹಾಕಿ. ಆದರೆ ನಾನೀಗ ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ಹಾಕಿಲ್ಲ, ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಮಾತ್ರ ತುರಿದು ಹಾಕಿ ಉಪ್ಪು ಹಾಕಿ ಕಲಿಸ್ಕೊಂಡಿದ್ದು. ನಿಮ್ಮ ಮುಂದೆನೇ ನಾನು ಎಲ್ಲ ದೋಸೆ ಮಾಡಿದ್ದೀನಿ. ಹೇಗಿದೆ ಏನು ಅಂತೇಳಿ ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಒಂಥರ ಇದೆ, ನನಗೆ ಹುಷಾರಿಲ್ಲ 2 ಡೇಸಿಂದ. ಅದಕ್ಕೆ ನನಗೆ 2 ಡೇಸ್ ಆಯಿತು ಊಟ ಮಾಡಿ. ಅದಕ್ಕೆ ಒಂದು ದೋಸೆ ಮಾಡಿ ತಿನ್ನೋಣ ಅಂತ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.